ಪಶ್ಚಿಮ ಘಟ್ಟದಲ್ಲಿ ಕಳೆದ 8 ದಿನಗಳಿಂದ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿರುವುದರಿಂದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ, ಘಟಪ್ರಭಾ ಮತ್ತು ಮಾರ್ಕಂಡೇಯ ನದಿಗಳು ಉಕ್ಕಿ ಹರಿಯುತ್ತಿವೆ. ಮದಮಕ್ಕನಾಳ್, ನಾಗನೂರು, ಶೆಟ್ಟಿಹಳ್ಳಿ ಗ್ರಾಮಗಳ ಸೇತುವೆಗಳು ಜಲಾವೃತಗೊಂಡಿವೆ. ಈ ಕುರಿತು ನಮ್ಮ ವರದಿಗಾರ ರಾಜು ಬಾಗಲಕೋಟೆಯವರು ನೀಡಿರುವ ವರದಿ ನಿಮ್ಮ ಮುಂದೆ. ಪಶ್ಚಿಮ ಘಟ್ಟದಲ್ಲಿ ಭಾರೀ ಪ್ರಮಾಣದ ಮಳೆಯಾಗುತ್ತಿರುವುದರಿಂದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ನದಿ ಮತ್ತು ಘಟಪ್ರಭಾ ನದಿ ಮತ್ತು ಮಾರ್ಕಂಡೇಯ ನದಿಗಳು ತುಂಬಿ ಹರಿಯುತ್ತಿವೆ. ಈ ನದಿಗಳಿಗೆ ಜೂನ್ ಪ್ರಾರಂಭವಾದ ಸ್ಥಳ ಈಗಿನಿಂದಲೇ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತಿರುವುದರಿಂದ ಹಿರಣ್ಯಕೇಶಿ ನದಿಯು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಈಗಾಗಲೇ ನಮ್ಮ ಹೊಲಗದ್ದೆಗಳಿಗಾಗಲಿ ಊರಲ್ಲಿ ನೀರು ನುಗ್ಗಿದೆ, ಆದರೆ ಯಾವುದೇ ಪ್ರಮಾಣದ ಯಾವುದೇ ಹಾನಿಯಾಗಿಲ್ಲ. ಆದರೆ ಇದೇ ರೀತಿ ಮಳೆ ಪಶ್ಚಿಮ ಘಟ್ಟದಲ್ಲಿ ಮಳೆ ಮುಂದುವರೆದರೆ ಮುಂಬರುವ ದಿನಗಳಲ್ಲಿ ಮನೆಗಳಿಗೆ ಅದು ಗ್ರಾಮಗಳಿಗೆ ನುಗ್ಗುವ ಭೀತಿ ಇದೆ. ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತದಲ್ಲಿ ಈಗಾಗಲೇ ಎಚ್ಚೆತ್ತುಕೊಂಡು ಈಗಾಗಲೇ ನದಿ ಪಾತ್ರ ಜನರನ್ನು ಬೇರೆ ಕಡೆಗೆ ಸಾಗಿಸುವುದು ಬಹಳ ಮುಖ್ಯವಾಗಿದೆ. ಅದೇ ರೀತಿ ಬೆಳಗಾವಿ ಜಿಲ್ಲೆ ಮಾರ್ಕಂಡೇಯ ನದಿಯು ಸಹ ತನ್ನ ಅಪಾಯ ತುಂಬಿದೆ. ಇನ್ನೇ 2-3 ದಿನದಲ್ಲಿ ಆ ನೀರು ಬಿಡುವ ಸಾಧ್ಯತೆ ಇರುವುದರಿಂದ ನದಿ ಪಾತ್ರ ಜನರು ಬೇರೆ ಕಡೆ ಹೋಗಬೇಕೆಂದು ಜಿಲ್ಲಾಡಳಿತ ಸೂಚನೆಯ ಮೇರೆಗೆ ನದಿ ಪಕ್ಕದಲ್ಲಿರ್ತಕ್ಕಂಥ ಜನರೆಲ್ಲರೂ ಬೇರೆ ಕಡೆ ಸ್ಥಳಾಂತರಗೊಳ್ಳಬೇಕು. ಅದೇ ರೀತಿ ಹುಕ್ಕೇರಿ ತಾಲೂಕಿನ ಕೆಲ ಹಿರಣ್ಯಕೇಶಿ ನದಿ, ಸಂಕೇಶ್ವರ ಹಿರಣ್ಯಕೇಶಿ ನದಿ ದಡದಲ್ಲಿ ಊರಲ್ಲಿ ನುಗ್ಗುವ ಭೀತಿ ಇರುವುದರಿಂದ ನದಿ ಪಾತ್ರ ಜನರನ್ನು ಬೇರೆ ಕಡೆ ಸಾಗಿಸುವುದು ತಾಲೂಕು ಆಡಳಿತ ಅತಿ ಅವಶ್ಯವಾಗಿದೆ. ಅದಲ್ಲದೆ ಗಂಜಿ ಕೇಂದ್ರಗಾಗಲಿ ಅವರಿಗೆ ಬೇರೆ ವ್ಯವಸ್ಥೆ ಆಗಲಿ ಮಾಡುವುದು ಅತಿ ಅವಶ್ಯವಾಗಿದೆ. ಇದೇ ರೀತಿ ಮಳೆ ಈಗಲೇ 1 ತಿಂಗಳ ಮುಂಚಿತವಾಗಿ ಈ ರೀತಿ ಅಪಾಯ ಮಟ್ಟ ಮೀರುವುದರಿಂದ ಇನ್ನು ಜುಲೈ ತಿಂಗಳಲ್ಲಿ ಯಾವ ರೀತಿ ಆಗ್ತದೆ ಕಾದು ನೋಡಬೇಕಿದೆ. ರಾಜು ಬಾಗಲಕೋಟೆ, ಇನ್ ನ್ಯೂಸ್ ಹುಕ್ಕೇರಿ. ಇನ್ ನ್ಯೂಸ್ ನಲ್ಲಿ ಈಗೊಂದು ಬ್ರೇಕ್.